ಇನ್ನು ರಾಜ್ಯದ ಎಸ್ಐಆರ್ ಪ್ರಕ್ರಿಯೆ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 1 ಕೋಟಿ ಮತದಾರರಿಗೆ ಕೋಕನ್ನು ಕೊಡಲಾಗಿದೆ. ಮೊದಲ ಕರಡು ಪಟ್ಟಿಯಿಂದ 1 ಕೋಟಿ ಮತದಾರರು ಔಟ್. 1,51,457 ASDDO ಮತದಾರರು ಪತ್ತೆಯಾಗಿದ್ದಾರೆ. ಒಟ್ಟು 15,03,109 ಮತದಾರರು ನಾಪತ್ತೆಯಾಗಿದ್ದಾರೆ. ಇನ್ನು 63,52,66 ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. ಇದನ್ನು 16,01,615 ಮತದಾರರು ಮೃತಪಟ್ಟಿರುವಂತದ್ದು. ಒಟ್ಟು 6,56,62 ನಕಲಿ ಮತದಾರರು ಪತ್ತೆಯಾಗಿದ್ದಾರೆ. ಇವೆಲ್ಲವೂ ಕೂಡ ದತ್ತಾಂಶಗಳು. ಇದೀಗ ಎಸ್ಐಆರ್ ಪ್ರಕ್ರಿಯೆಯಿಂದ ಬಂದಿರತಕ್ಕಂತಹ ಮಾಹಿತಿಗಳು. ರಾಜ್ಯದಲ್ಲಿ ಎಸ್ಐಆರ್ಗೆ ಸಾಕಷ್ಟು ಜಟಾಪಟಿ ನಡೀತಾ ಇತ್ತು. ಒಂದ್ ಕಡೆಗೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ನಡೆಸಬೇಕು ನಡೆಸಬಾರದಂತಕ್ಕಂಥ ಹಿನ್ನೆಲೆಯಲ್ಲಿ ವಲಸೆಯ ಕೆಲವೊಂದಷ್ಟು ರಾಜ್ಯದಲ್ಲಿ ವಲಸಿಗರು ಕೂಡ ಬಂದಿದ್ರು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರವಾಗಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಕೋಟಿ ಲೆಕ್ಕದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ದತ್ತಾಂಶ ಬರ್ತಾ ಇದೆ. ಮತ್ತೊಂದು ಕಡೆಗೆ 1,05,12,457 ASDDO ಮತದಾರರು ಪತ್ತೆಯಾಗಿದ್ದಾರೆ. ಟೋಟಲಿ ಇದೊಂದು ಬಿಗ್ ಬ್ರೇಕಿಂಗ್ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಎಸ್ಐಆರ್ ಇನ್ನಷ್ಟು ಮಾಹಿತಿಯನ್ನ ಏನು ಕೊಡ್ತೀರಿ ಸತ್ತಾರ್? ವೀರೇಶ್, ರಾಜ್ಯದಲ್ಲಿ ಸರಿಸುಮಾರು 5,54,34 ಎನ್ಯುಮರೇಷನ್ ಫಾರ್ಮ್ ವಿತರಣೆಯಾಗಿತ್ತು. ಇವತ್ತಿನ ತನಕ ಅಂದ್ರೆ ಜೂನ್ 30ರಿಂದ ಇವತ್ತಿನ ತನಕ ಮನೆ ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ, BLOಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಬೆಳಕಿಗೆ 1,05,00,000 ಇದೀಗ ASDDO ಅಂದ್ರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್ ಮತ್ತು ಡೂಪ್ಲಿಕೇಟ್ ಅದರ್ಸ್ ಮತದಾರರು ಪತ್ತೆ. ಈ 1,05,00,000 ಪೈಕಿ ಬರೋಬ್ಬರಿ 49 ಲಕ್ಷ ಮತದಾರರು ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದಾರೆ. ಇವರನ್ನು ಮೊದಲ ಕರಡು ಪಟ್ಟಿ ಪ್ರಕಟ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಮತದಾರರನ್ನು ಹೊರಗಿಡಲಾಗುತ್ತೆ. ಒಂದು ವೇಳೆ ಈ 1,05,00,000 ಮತದಾರರ ಪೈಕಿ ಸರಿಸುಮಾರು 63 ಲಕ್ಷದಷ್ಟು ಶಾಶ್ವತವಾಗಿ ಸ್ಥಳಾಂತರಗೊಂಡಿರುವಂತಹ ಮತದಾರರಿದ್ದಾರೆ. ಇವರೇನಾದ್ರೂ ಕರ್ನಾಟಕದಲ್ಲಿ ವಾಸ ಇದ್ದು ದೇಶದ ಯಾವುದೇ ಮೂಲೆಯಲ್ಲಿ ಮತದಾನ ಹೊಂದಿರದಿದ್ರೆ ಫಾರ್ಮ್ 6 ನಡಿ ಇವರಿಗೆ ಮತ್ತೆ ಅರ್ಜಿ ಹಾಕಲು ಅವಕಾಶ ಇರುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 16 ಒಳಗಾಗಿ ಇವರು ಅರ್ಜಿ ಹಾಕಬೇಕಾಗುತ್ತೆ. ಆ ಒಂದು ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಒಟ್ಟು 11 ದಾಖಲೆಗಳ ಪೈಕಿ ಕೆಲವೊಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಅಥವಾ ರಾಜ್ಯದಲ್ಲಿ ಅವರು ಕಳೆದ 10 ವರ್ಷಗಳಿಂದ ವಾಸ ಇದ್ದಾರೆ ಸಂಬಂಧಪಟ್ಟ ಹಾಗೆ ಶಾಶ್ವತ ನಿವಾಸ ಪತ್ರವನ್ನು ಕೊಡಬೇಕಾಗುತ್ತೆ. ಹಾಗೇನಾದ್ರೂ ಕೊಟ್ಟು ಅಪ್ಲೈ ಮಾಡಿದಂತ ಸಂದರ್ಭದಲ್ಲಿ ಅಕ್ಟೋಬರ್ 16ರಂದು ಪ್ರಕಟ ಆಗುವಂತಹ ಅಂತಿಮ ಮತದಾರರ ಪಟ್ಟಿಯಲ್ಲಿ ಅವರನ್ನು ಕನ್ಸಿಡರ್ ಮಾಡಲಾಗುತ್ತೆ. ಅದರ ಹೊರತಾಗಿ ಈ 1,05,00,000 ಮತದಾರರ ಪೈಕಿ 63 ಲಕ್ಷ ಶಾಶ್ವತವಾಗಿ ಸ್ಥಳಾಂತರಗೊಂಡಿರುವಂತಹ ಮತದಾರರು ಆಗಸ್ಟ್ 17ರ ನಂತರ ಯಾವುದೇ ರೀತಿಯ ಫಾರ್ಮ್ 6 ನಡಿ ಅರ್ಜಿ ಹಾಕದೇ ಹೋದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಶಾಶ್ವತವಾಗಿ ಕೈ ಬಿಡಲಾಗುತ್ತೆ. ಇದರಿಂದ ಸರಿಸುಮಾರು 1 ಕೋಟಿ ಮತದಾರರು ಇದೀಗ ಡೇಂಜರ್ ಝೋನ್ ಇದ್ದಾರೆ. ಆ 1 ಕೋಟಿಯ ಪೈಕಿ 40 ಲಕ್ಷ ಮತದಾರರೇನಿದೆ ಅವರನ್ನು ಮೊದಲ ಹಂತದೊಂದೇ ಶಾಶ್ವತವಾಗಿ ಕೈ ಬಿಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅದರಲ್ಲಿ ಮೃತಪಟ್ಟಿರುವಂತಹ ಮತದಾರರು, ಇದರ ಜೊತೆಗೆ ನಕಲಿ ಮತದಾರರು ಇರುವುದರಿಂದ ಈ ಪೈಕಿ 40 ಲಕ್ಷ ಮತದಾರರನ್ನು ಮೊದಲ ಹಂತವಾಗಿ ಶಾಶ್ವತವಾಗಿ ಕೈ ಬಿಡುವಂತ ಸಾಧ್ಯತೆ ಇದೆ. ಬಟ್ 63 ಲಕ್ಷ ಶಾಶ್ವತವಾಗಿ ಸ್ಥಳಾಂತರಗೊಂಡಿರುವಂತಹ ಮತದಾರರಿಗೆ ಒಂದು ಅವಕಾಶ ಇದ್ದು ಆ ಒಂದು ಅವಕಾಶವನ್ನು ಅವರು ಏನಾದ್ರೂ ಉಪಯೋಗ ಮಾಡಿಕೊಂಡ್ರೆ ಅಥವಾ ತಮ್ಮಲ್ಲಿರುವಂತಹ ಸೂಕ್ತ ದಾಖಲೆಯೊಂದಿಗೆ ಅವರನ್ನು ಅರ್ಜಿ ಹಾಕಿದ್ರೆ ಮಾತ್ರ ಕನ್ಸಿಡರ್ ಆಗುತ್ತೆ. ಇಲ್ಲದೆ ಹೋದಲ್ಲಿ ರಾಜ್ಯದಲ್ಲಿ 1,05,00,000 ಮತದಾರರನ್ನು ಶಾಶ್ವತವಾಗಿ ಕೈ ಬಿಡುವಂತ ಸಾಧ್ಯತೆ ಇದೆ. ವೀರೇಶ್, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಮಾಹಿತಿಗಾಗಿ.